ಕೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿ ಯಾವ ಹತ್ರ ಮಾತಾಡ್ತಾ ಇದೀಯಾ? ನಿಮ್ಮ ಹತ್ರನೇ ನಾನೇ ಮಾತಾಡ್ತಾ ಕೇಳಿ ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡ್ತಾ ಇದೆ. ಇದ್ದೀರಾ? ನಮ್ಮ ಹತ್ರ ಇದೆ ಪರ್ಮಿಷನ್. ಕೊಡಲಿ ನನಗೆ. ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಒಂದು ವರ್ಷದಿಂದ ನಮ್ಮ ಕಚೇರಿ ಲಾಗಿನಲ್ಲಿ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಮೇಲಧಿಕಾರಿ ಕೊಡಬಹುದು. ನಮ್ಮ ಕಚೇರಿ ಯಾವ ಕೊಡ್ತೀವಿ ಸರ್. ಸರ್ಕಾರಿ ಜಮೀನು ತಹಸೀಲ್ದಾರ್ ಲಾಗಿನ್ ಅಲ್ಲಿ ಯಾಕೆ ಪಾಸ್ ಆಗ್ತಾ ಇಲ್ಲ? ಇಲ್ಲಿ ನೀನು ಅಂದ್ರೆ ಇನ್ನೇನು? ನೀನು ಅಂತ ಯಾಕೆ ಹೇಳ್ತೀರಿ? ನಿಮ್ಮ ಮನೆ ಹೇಳ ನಾನು. ಹೊಸಕೋಟೆ ತಹಸೀಲ್ದಾರ್ ವಿರುದ್ಧ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ಹೊಸಕೋಟೆ ತಾಲೂಕಿನ ದೊಡ್ಡ ನಲ್ಲೂರಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಸರ್ಕಾರಿ ಜಮೀನು ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಾಲು ಸಾಲು ಮನವಿ ಕೊಟ್ಟರು ಕೂಡ ಕ್ಯಾರೆ ಅನ್ನದ ತಹಸೀಲ್ದಾರ್ ಭೂಗಳ್ಳರ ಡೆವಲಪರ್ಸ್ ಪರ ನಿಂತಿದ್ದಾರಾ ತಾಲೂಕು ದಂಡಾಧಿಕಾರಿಗಳು? ಜಾಣ ನಡೆ ಇಡ್ತಾ ಇದ್ದ ತಹಸೀಲ್ದಾರ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದ್ದಾರೆ. ಹೊಸಕೋಟೆ ತಾಲೂಕು ಕಚೇರಿ ಮುಂದೆ ತಮಟೆ ಬಾರಿಸಿ ಪ್ರತಿಭಟನೆ ಮಾಡಲಾಗಿದೆ. ಇದೇ ವೇಳೆ ತಹಸೀಲ್ದಾರ್ ಸೋಮಶೇಖರ್ ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನ್ಯಾಯ ಕೇಳಿದ್ರೆ ನೀವ್ಯಾರು ಪ್ರತಿಭಟನೆ ಮಾಡಲಿಕ್ಕೆ ಪರ್ಮಿಷನ್ ಇದೆಯಾ ಅಂತ ಧಮಕಿ ಹಾಕ್ತಾ ಇದ್ದಾರಂತೆ. ಸರ್ಕಾರದ ಜಮೀನು ಬಿಡಿಸುವ ವಿಚಾರದಲ್ಲಿ ತಹಸೀಲ್ದಾರ್ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ತಾಲೂಕು ಕಚೇರಿ ಎದುರು ಘಟನೆ ಜರುಗಿದೆ. ಕೇಳ್ಕೊಂಡೇ ಬಂದಿದ್ದೀವಿ ಸರ್. ಇಲ್ಲಿ ತನಕ ಪರ್ಮಿಷನ್ ಕೇಳ್ಕೊಂಡೇ ಬಂದಿದ್ದೀವಿ. ಪರ್ಮಿಷನ್ ತಗೊಳ್ಳೋದು ಕೊಡಿ ನನಗೆ. ಕೇಳಿ ಸರ್. ನಾನೇ ಕೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿ ಯಾವ ಹತ್ರ ಮಾತಾಡ್ತಾ ಇದೀಯಾ? ನಿಮ್ಮ ಹತ್ರನೇ ಮಾತಾಡ್ತಾ ನಾನೇ ಕೇಳಿ ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡ್ತಾ ಇದೆ. ಇದ್ದೀರಾ? ನಮ್ಮ ಹತ್ರ ಇದೆ ಪರ್ಮಿಷನ್. ಕೊಡಲಿ ನನಗೆ. ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ನನ್ನ ನಮಗೆ. ಹತ್ರ ಬೇಡಪ್ಪ. ಪೊಲೀಸ್ ಪೊಲೀಸ್ ಸ್ಟೇಷನ್ ಪ್ರೊಟೆಸ್ಟ್ ತಗೊಂಡಿದ್ದೀನಿ. ಸಾರ್ವಜನಿಕರ ಕೆಲಸ ನಡೀತಾ ಇದೆ. ನೀವು ನಾವು ಸಾರ್ವಜನಿಕ ಕೆಲಸನೇ ಕೇಳಕ್ ಬಂದಿದ್ದೀವಿ. ಎಲ್ಲರೂ ಸಾರ್ವಜನಿಕರು ಎಲ್ಲಾದ್ರು ನೀವು ಯಾವ್ದು ಮಾಡ್ತಾ ಇಲ್ಲ. ನಿಮ್ಮ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದ್ರಲ್ಲಿ ಬೇರೆ ಏನಿಲ್ಲ. ನಿಮ್ಮ ವಿರುದ್ಧ ಮಾತಾಡ್ತಾ ಇದೀವಿ. ನಿಮ್ಮ ವಿರುದ್ಧನೇ ಕೊಟ್ಟಿದ್ದೀವಿ. ಸಮಸ್ಯೆ ಬಂದ್ರೆ ಕೊಡ್ಬೇಕು. ಬಂದು ಇದೆಲ್ಲ ಗಲಾಟೆ ಆಲ್ರೆಡಿ ಎಲ್ಲಾ ತರ ಕೊಟ್ಟಿದ್ದೀವಿ ಸರ್. ಎಲ್ಲಾ ತರ ಕೊಟ್ಟಿದ್ದೀವಿ. ಗಲಾಟೆ ಮಾಡಕ್ ಅವಕಾಶ ಇಲ್ಲ. ಗಲಾಟೆ ಮಾಡಕ್ ಬಂದಿಲ್ಲ ಇಲ್ಲಿ. ಎಲ್ಲಾ ನಿಮ್ಗೆ ಅವಕಾಶ ಇದೆ. ನಿನ್ ಸಮಸ್ಯೆ ಏನಿದ್ರೆ ಬರ್ಬೇಕು. ಎಲ್ಲಾ ಸಮಸ್ಯೆಗಳು ನಿಮ್ಗೆ ಕೊಟ್ಟಿದ್ದೀವಿ. ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಏನ್ ನಿನ್ ಸಮಸ್ಯೆ? ಯಾವುದೇ ರೀತಿ ದೊಡ್ಡನಲ್ಲೂರಲ್ಲಿ ಗ್ರಾಮದಲ್ಲಿ ಗೋಮಾಳ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ ನಾವು ಲೆಟರ್ ಕೊಟ್ಟಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳು ನೀವೇ ಕಳಿಸಿದ್ವಿ. ಸರ್ವೆ ಆಗಿದೆ. ಎಲ್ಲಾ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟಿದೆ. ಸರ್ವೆ ಆಗಿದೆ, ಒತ್ತುವರಿ ಆಗಿದೆ, ದಾಖಲೆ ಕೊಡಿ. ಕೊಡ್ತೀವಿ ಸರ್. ಕೊಡ್ತಾರೆ. ಗಲಾಟೆ ಮಾಡಂಗಿಲ್ಲ. ಕೊಡ್ತೀವಿ ಸರ್. ಗಲಾಟೆ ಮಾಡೋದಿಲ್ಲ. ಮಾಡ್ತಾ ಇರೋದೇ ನಿಮ್ ವಿರುದ್ಧ. ಇಲ್ಲಿ ಮಾಡ್ತಾ ಇರೋದೇ ದಂಡಾಧಿಕಾರಿಗಳ ವಿರುದ್ಧ. ಆಲ್ರೆಡಿ ಇಲ್ಲಿ ಕೊಡ್ತಾ ಇದ್ದೀವಿ. ಒಂದ್ ನಿಮಿಷ ಇದೆ. ಗಲಾಟೆ ಮಾಡಕ್ ಬಂದ್ರೆ ಕಚೇರಿ ಮುಂದೆ ಸರ್ ನೇರವಾಗಿ ಮಾತಾಡಿಲ್ಲ. ಒಂದು ವರ್ಷಗಳಿಂದ ಆಗಿರೋ ಸಮಸ್ಯೆ ನಿಮ್ ಗಮನಕ್ಕೆ ತಂದಿದ್ದೀವಿ. ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ನೀವು ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ. ಅಲ್ಲ, ಆಪಾದನೆ ಮಾಡಿ. ನೀವು ನಿಮ್ಮದೇ ಅಧಿಕಾರಿಗಳು ಕೊಟ್ಟಿರುವಂತ ವರದಿ ಪ್ರಕಾರ ನೀವು ಕೆಲಸ ಮಾಡಿ. ನಿಮ್ಮ ಲಾಗಿನಲ್ಲಿ ಒಂದು ವರ್ಷದಿಂದ ಇರುವಂತ ಕೆಲಸಗಳನ್ನ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಒಂದು ವರ್ಷದಿಂದ ನಮ್ಮ ಕಚೇರಿ ಲಾಗಿನಲ್ಲಿ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಮೇಲಧಿಕಾರಿ ಕೊಡಬಹುದು. ನಮ್ಮ ಕಚೇರಿ ಯಾವ ಕೊಡ್ತೀವಿ ಸರ್. ನೋಡಿ ಸರ್, ಇಲ್ಲಿ ನೋಡಿ ಸರ್. ಇಲ್ಲಿ ಕೂತ್ಕೊಂಡು ನೋಡಿ ಸರ್. ನಿನ್ ಬಾಯಿ ಬಂದಾಗ ಮಾತಾಡಿದ್ರೆ ಸರ್ ನೀವು ಹೇಳೋದು ಕೇಳ್ಕೊಂಡೇ ಬಂದಿದ್ದೀವಿ. ಕೇಳ್ಕೊಂಡೇ ಬಂದಿದ್ದೀವಿ. ಇಲ್ಲಿ ನೀವು ಧಮಕಿ ಹಾಕ್ಬೇಡಿ ನನ್ಗೆ. ನೀವು ಧಮಕಿ ಹಾಕ್ಬೇಡಿ. ನಮ್ಮ ಹತ್ರ ದಾಖಲೆ ಇದೆ. 9 ತಿಂಗಳಿಂದ ಸರ್ವೆ ಆಗಿದ್ರು ಕೂಡ ನೀವು ಸ್ಪಾಟ್ ಬಂದು ಯಾವುದೇ ರೀತಿ ನೀವು ಕ್ರಮ ತಗೊಂಡಿಲ್ಲ. ಸ್ಪಾಟ್ ಬಂದಿದ್ರಿ ಏನ್ ಮಾಡಿದ್ರಿ? ನೀವು ಬಂದು 4 ತಿಂಗಳಾಯ್ತು ಸ್ಪಾಟ್ಗೆ. ಇಲ್ಲಿ ನೋಡಿ, ಉಪ ತಹಸೀಲ್ದಾರ್ ಅವರು ವರದಿ ಕೊಟ್ಟಿಲ್ವಾ? ಇದಾಗಿದೆ, ಒತ್ತುವರಿ ಆಗಿದೆ ಅಂತ ಹೇಳಿ. ಹೌದು, ನೀವು ಡೇಟ್ ಬಂದಿದೆ ನೋಡಿ. ಪ್ರತಿಯೊಂದು ನಿಮ್ಗೆ ಕೊಟ್ಟಿದ್ದೀವಿ. RI ಕೊಟ್ಟಿದ್ದೀವಿ, VI ಕೊಟ್ಟಿದ್ದೀವಿ. ಎಲ್ಲಾರು ಲಾಗಿನ್ ಅಲ್ಲಿ ಪಾಸ್ ಆಗಿದೆ. ಸರ್ಕಾರಿ ಜಮೀನು ತಹಸೀಲ್ದಾರ್ ಲಾಗಿನ್ ಅಲ್ಲಿ ಯಾಕೆ ಪಾಸ್ ಆಗ್ತಾ ಇಲ್ಲ? ಸರ್ಕಾರಿ ಜಮೀನು ನಾನಲ್ಲ ನೀನಲ್ಲ ಯಾರೇ ಒತ್ತುವರಿ ಮಾಡ್ಕೊಂಡು ಬಿಡಿಸ್ತೀರಿ. 100% ಬಿಡಿಸಿದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. 164 ಎಕರೆ ಒತ್ತುವರಿ ಬಿಡಿಸಿ ರೀಸೆಂಟ್ ಆಗಿ 100% ಸರ್. ಅದ್ರ ಬಗ್ಗೆ ನಿಮ್ ಕೆಲಸನೇ ಅದು. ನಿಮ್ ಕೆಲಸನೇ ಅದು. ನೀವು ಅದನ್ನ ಹೇಳೋದು ಬೇಡ. ಏನು ತಪ್ಪಾಗಿದೆ ಅದನ್ನ ನಿಮ್ಗೆ ಹೇಳ್ತಾ ಇದೀವಿ ನಾವು. ಹೌದು, ಬಿಡಿಸಿರೋದು ನಮ್ಗೆ ಅವಶ್ಯಕತೆ ಇಲ್ಲ. ಬಿಡಿಸಿಲ್ಲ ಅಂದ್ರೆ ಕೇಳ್ತೀವಿ ನಾವು. ಬಿಡಿಸಿದ್ರೆ ನಿಮ್ ಕರ್ತವ್ಯ ಅದು ನೀವು ಮಾಡ್ತೀರಿ. ಇಲ್ಲಿ ಪ್ರತಿಯೊಂದು ದಾಖಲೆ ಇದೆ. ಯಾವ ಡೇಟ್ ನಾವು ಕೊಟ್ಟಿದೀವಿ, ಯಾವ ಡೇಟ್ ಸರ್ವೆ ಆಗಿದೆ, ಯಾವ ಡೇಟ್ ಬಂದಿದೆ ಅಂತ ಪ್ರತಿಯೊಂದು ಕೊಟ್ಟಿದೀವಿ. ಪ್ರಕರಣದ ಬಗ್ಗೆ ಸೈಡ್ಗೆ ನಾನು ಹೇಳ್ತಾ ಇರೋದು, ನೀವು ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಕ್ ಮುಂಚೆ ಒಂದು ಪ್ರೊಸೀಜರ್ ಇದೆ. ಎಷ್ಟು ಸಾರಿ ನೀವು ನಿಮ್ಮ ಹತ್ರ ಬಂದಿದ್ದೀವಿ. ನೀನು ಅಂದ್ರೆ ಇನ್ನೇನು? ನೀನು ಅಂತ ಕೇಳ್ತೀರಿ? ನಿಮ್ಮ ಮನೆ ಹೇಳ ನಾನು. ಕೇಳಪ್ಪ, ಇಲ್ಲಿ ನಿನ್ ಸಮಸ್ಯೆ ಏನಿದೆ ನನಗೆ ಲಿಖಿತ ಆಲ್ರೆಡಿ ಕೊಟ್ಟಿದ್ದೀವಿ. ಅದು ಕೂಡ ಇದೆ. ನಿಮ್ಗೆ ಕೊಟ್ಟಿರುವಂತದ್ದು ಸರ್ವೆ ಇದೆ. ಸರ್ವೆ ಮಾಡುವಂತ ಸರ್ವೆ ಇದೆ. ನಿಮ್ಮದೇ ಅಧಿಕಾರಿಗಳು ಮಾಡುವಂತ ಸರ್ವೆ ಇದೆ.
ನಾನು ಕೇಳಿಸ್ಕೊಳ್ಳಿ, ನನ್ನ ಮಾತಾಡ ಕೇಳಿಸ್ಕೊಳ್ಳಿ. ಒತ್ತುವರಿ ಆಗಿ ಸತ್ಯ ಆದ್ರೆ ನಾವು ನಮ್ಮ ಏನು ಗೌರ್ಮೆಂಟ್ ಜಮೀನ್ ಆದ್ರೆ ಸರ್ಕಾರಿ RTC ಬರ್ತಾ ಇದ್ರೆ ಕನ್ವರ್ಷನ್ ಆಗಿಲ್ಲ ಅಂದ್ರೆ ನನಗೆ ಬರುತ್ತೆ, ನಾನು ಒತ್ತುವರಿ ಬಿಡಿಸ್ತೀನಿ. ನೀವೇ ಗೋಮಾಳ ಜಾಗ ಒತ್ತುವರಿ ನಾವು ಮಾಡಿದಾಗ ಸ್ಪಾಟ್ ಬಂದ್ರೆ ಹೌದು ಜಂಟಿ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರೆ 4 ತಿಂಗಳಾಯ್ತು, ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈಗ ಅದು ಗೌರ್ಮೆಂಟ್ ಜಮೀನಲ್ಲಿ ಇದೆಯಾ, ಕನ್ವರ್ಷನ್ ಆಗಿದೆಯಾ? ಗೌರ್ಮೆಂಟ್ ಜಮೀನು ಇರೋದಕ್ಕೆ ನಾವು ಕೇಳ್ತಾ ಇದ್ದೀವಿ. ಕನ್ವರ್ಷನ್ ಆಗಿಲ್ವಾ? ನಮ್ಮ ಕನ್ವರ್ಷನ್ ಆಗಿಲ್ಲ. 25 ಎಕರೆ ಸರ್ವೆ ನಂಬರ್ 10ರಲ್ಲಿ 25 ಎಕರೆ ಗೋಮಾಳ ಇದೆ. ಈಗ ಅದನ್ನು ಗುರುತಿಸ್ಕೊಡ್ರಿ ಅಂತ ಹಾಕಿದೀನಿ, ಅದನ್ನು ಗುರುತಿಸ್ಕೊಟ್ಟಿಲ್ಲ. ಒತ್ತುವರಿ ಆಗಿದೆ ಅಂದ್ರೆ 24 ಗಂಟೆಗೆ ಬಿಡಿಸ್ತೀನಿ ನಾವು. ಹೌದು, ನಿಮ್ಮ ಅವಧಿಯಲ್ಲಿ ಏನಾಗಿದೆ, ನೀವು ಬಂದು ಏನ್ ಮಾಡಿದ್ರಿ ಅದಕ್ಕೆ ಉತ್ತರ ಕೊಡಿ ಸರ್. ನಾವು ಆಲ್ರೆಡಿ ಕೊಟ್ಟಿದ್ದೀವಿ, ನಿಮ್ಗೆ ಕೊಟ್ಟಿದ್ದೀವಿ ಆಲ್ರೆಡಿ. ನೀವೇನು ಕ್ರಮ ತಗೊಂಡಿದ್ದೀರಿ? ನೀವು 4 ತಿಂಗಳಾಯ್ತು ಬಂದು ಅಲ್ಲಿ ಸ್ಮಾರ್ಟ್ ಮಾರ್ಜರ್ ಮಾಡಿದ್ರಿ, 4 ತಿಂಗಳಲ್ಲಿ ಬಂದ್ರಿ. ಏನ್ ನೀವು ಇವತ್ತು ಕ್ರಮ ತಗೊಂಡಿದ್ದೀರಿ? ಸುಮಾರು ಸರಿ ಕೇಳಿದೀವಿ ಸರ್. ಬಂದಿದ್ದೀವಿ. ಜಡಗನಹಳ್ಳಿ ಹೋಬಳಿಗೆ ಸಂಬಂಧಪಟ್ಟಂಥ ದೊಡ್ಡನಲ್ಲೂಳಿ ಗ್ರಾಮ ವಿಚಾರವಾಗಿ VR ಟೌನ್ಶಿಪ್ ಅಂತ VR ರಾಯಲ್ ಟೌನ್ಶಿಪ್ ಅನ್ನೋರು ಅವರ ಒಂದು ಸುಮಾರು VRಗೆ ಸಂಬಂಧಪಟ್ಟಂತೆ ಹಲವಾರು ಹೆಸರುಗಳನ್ನ ಬದಲಾಯಿಸಿ ರಿಜಿಸ್ಟರ್ ಮಾಡಿ ತಾಲೂಕು ಹಾಗೂ ರಾಜ್ಯಾದ್ಯಂತ ಸುಮಾರು ಕಡೆ ಅವರು ಲೇಔಟ್ಗಳನ್ನು ಮಾಡಿದ್ದಾರೆ. ನಮ್ಮ ಸಂಘಟನೆ ಇವತ್ತು ಈ ವಿಚಾರವಾಗಿ ಯಾಕೆ ಮಾತಾಡಿದ್ರೆ, ಈ 1 ವರ್ಷಗಳಿಂದ ಈ ದೊಡ್ಡನಲ್ಲೂಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 10ರಲ್ಲಿ ಸುಮಾರು ಒಂದು 4 ರಿಂದ 5 ಎಕರೆ ಒತ್ತುವರಿ ಆಗಿದೆ ಅಂತೇಳಿ ಸಂಬಂಧಪಟ್ಟಂಥ ಗ್ರಾಮಸ್ಥರು ನಮಗೆ ಬಂದು ದೂರು ಕೊಟ್ಟಿದ್ದರು. ಆ ದೂರಿನ ವಿಚಾರವಾಗಿ ನಾವು ಅದನ್ನು ನಮ್ಮ ಸಂಘಟನೆಯಿಂದ ಆ ಒಂದು ದೂರನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ರವಾನೆ ಮಾಡಿದ್ವಿ. ಈ ರೀತಿ ಇದೆ, ಇದೆಲ್ಲ ಲೇಔಟ್ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದಿರೋಂಥ ಸಮಸ್ಯೆಗಳು, ಇವತ್ತು ಗೋಮಾಳ ಜಾಗಗಳನ್ನೆಲ್ಲ ಇವತ್ತು ಅದನ್ನು ಒತ್ತುವರಿ ಮಾಡಿ ಲೇಔಟ್ಗಳು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೋ ಪ್ರಾಮಾಣಿಕವಾದ ಅಧಿಕಾರಿಗಳು ಬಂದಾಗ ಅದನ್ನು ತೆರವುಗೊಳಿಸೋಂಥ ಕೆಲಸ ಆಗ್ತದೆ. ಅವತ್ತಿನ ದಿನ ಇಲ್ಲಿ ಏನಾಗಿದೆ ಲೇಔಟ್ಗಳಲ್ಲಿ ಇವತ್ತು ಏನೇನೋ ಯಾರು ಬಡಬಗ್ಗರು ದುಡ್ಡು ಕೊಟ್ಟು ತೊಗೊಂಡಿರ್ತಾರೆ, ಅದನ್ನು ಮುಂದಿನ ದಿನಗಳಲ್ಲಿ ತೆರವುಗೊಳಿಸೋಂಥ ಕೆಲಸ ಆದರೆ ಆ ಅಮಾಯಕರು ಬಲಿಯಾಗೋದು ಬೇಡ. ಅದನ್ನು ಆದಷ್ಟು ಬೇಗ ಅದನ್ನು ಸರ್ವೆ ಮಾಡಿಸಿ ತೆರವುಗೊಳಿಸೋಂಥ ಕೆಲಸ ಮಾಡಿ ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಮಾನ್ಯ ದಂಡಾಧಿಕಾರಿಗಳನ್ನ ವಿರೋಧಿಸಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಮ್ಮ ಉದ್ದೇಶ ಏನಂದರೆ, ಈಗ ನಮ್ಮ ತಾಲೂಕು ಆಡಳಿತ ಫೈಲ್ ಆಗಿದೆ ಅಂದರೆ ಮೂಲ ಕಾರಣ ಅದು ದಂಡಾಧಿಕಾರಿಗಳಾಗಿರ್ತಾರೆ. ಅದು ಕೆಳಗಡೆ ಎಷ್ಟೋ ಜನ ಕೆಲಸ ಮಾಡೋ ಹುಡುಗರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಅದು ಎಷ್ಟೋ ಜನ ಅಧಿಕಾರಿಗಳಿರ್ತಾರೆ. ನಮ್ಮ ಉದ್ದೇಶ ಸಮಸ್ಯೆ ಆಗಿದೆ, ನಾವು ಯಾರನ್ನೂ ಒಬ್ಬೊಬ್ಬನೇ ನಾವು ಪರ್ಸ್ನಲ್ ಆಗಿ ನಾವು ಟಾರ್ಗೆಟ್ ಮಾಡೋದು ಬೇಡ. ತಾಲೂಕು ಆಡಳಿತ ಕಚೇರಿಯ ಮೇಲೆ ನಾವು ಆ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಅದನ್ನು ಆರೋಪ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ಕಾನೂನುಬದ್ಧವಾಗಿ ನಾವು ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ತೊಗೊಂಡು ಭದ್ರತೆ ತೊಗೊಂಡು ಇವತ್ತು ನಾವು ಕಾನೂನುಬದ್ಧವಾಗಿ ಹೋರಾಟವನ್ನು ನಂಬ್ಕೊಂಡಿದ್ವಿ. ಅದೇ ರೀತಿಯಾಗಿ ಅವರು ಈಗ ನಮ್ಮನ್ನ ಕರೆಸಿ, ತಹಸೀಲ್ದಾರ್ ಅವರು ಕರೆಸಿ ಒಳಗಡೆ ಅದನ್ನೆಲ್ಲ ನಮ್ಮನ್ನೆಲ್ಲ ಕರೆಸಿ ಯಾವ ಹಂತದಲ್ಲಿದೆ, ಯಾಕೆ ನಿರ್ಲಕ್ಷ್ಯ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು, ಅದನ್ನು ಆದಷ್ಟು ಬೇಗ ನಾವು ಬಗೆಹರಿಸ್ಕೊಡ್ತೀವಿ ಅಂತೇಳಿ ನಮ್ಗೆ ಭರವಸೆ ನೀಡಿದ್ದಾರೆ. ಏನು ನಮ್ಮ ಕರ್ನಾಟಕ ಮಹಾಜನ ಸೇನೆ ಸಂಘಟನೆಯಿಂದ ಒಂದು ನಮಗೆ ಕಂಪ್ಲೇಂಟ್ ಬರುತ್ತೆ. ಏನಂತ, ಜಡಗನಹಳ್ಳಿ ಹೋಬಳಿ ದೊಡ್ಡನಲ್ಲೂಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಏನು VR ಬಿಲ್ಡರ್ಸ್ ಅಂತ ಡೆವಲಪರ್ಸ್ ಅಂತ ಏನು ಲೇಔಟ್ ಇದ್ದಾರೆ, ಅಲ್ಲಿ ಸರ್ಕಾರಿ ಜಮೀನು, ಕಾಲುವೆ, ವಾಟರ್ ಬಾಡೀಸು, ಕಾಲ್ದಾರಿಗಳು ಅಂತ ಒತ್ತುವರಿ ಆಗಿದೆ ಅಂತ ನಮ್ಮ ಗಮನಕ್ಕೆ ತರ್ತಾರೆ. ನಾವು ಅದನ್ನು ಲಾಸ್ಟ್ ಟೈಮು ಕೂಡ ಇವರ ಗಮನಕ್ಕೆ ಬರ್ತಾರೆ. ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ದೆ. ಅಲ್ಲಿ ಮೇಲ್ನೋಟಕ್ಕೆ ಅದು ಲೇಔಟ್ ಥರ ಫಾರ್ಮೇಷನ್ ಆಗಿತ್ತು, ಮತ್ತು ಗುರ್ತಿಡಿಯೋಕೆ ಆಗ್ತಾ ಇರಲಿಲ್ಲ ಯಾವ ಜಾಗ ಏನು ಇವ್ರು ಹೇಳ್ತಾರೆ ಆಪಾದನೆ ಯಾವ ಥರ ಇದೆ ಅಂತ. ಸೊ ಅದಕ್ಕೆ ಜಂಟಿ ವರದಿ ಹಾಕೋಣ, ಜಂಟಿ ಸರ್ವೆ ಇನ್ನೊಂದ್ಸರಿ ಮಾಡಿಸೋಣ ಅಂತೇಳಿ ನಾವು PDO ಆಗ್ಬೋದು, ನಮ್ಮ RI ಆಗ್ಬೋದು, VA ಆಗ್ಬೋದು, ಮತ್ತು ಸರ್ವೇಯರ್ ಮುಖಾಂತರ ಇನ್ನೊಂದ್ಸರಿ ಜಂಟಿ ಸರ್ವೆ ಮಾಡೋಣ ಅಂತ ನಾವು ಹೇಳ್ಬಿಟ್ಟು ಬಂದಿದ್ದೆ ಫೀಲ್ಡಲ್ಲಿ ಹೋಗಿ. ಸರಿ ಸುಮಾರು ಒಂದು 3-4 ತಿಂಗಳಾಯಿತು ಅನಿಸುತ್ತೆ. ಅದಾದಮೇಲೆ ಏನು ಪ್ರೋಗ್ರೆಸ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಲಾಸ್ಟ್ ಟೈಮ್ ಹೇಳಿದ ಆಪಾದನೆ ಅದು ಅದೇನಾಗಿದೆ, VRI ರಿಪೋರ್ಟ್ ಕೊಟ್ಟಿದ್ದಾರೆ, ಆದರೆ ಅದು ನಮ್ಮ ಗಮನವರೆಗೂ ಬಂದಿರಲಿಲ್ಲ ಅದು. ಸೊ ಈಗ ಇವ್ರಿಗೂ ಕೂಡ ಅದು ಮನವರಿಕೆ ಮಾಡಿದ್ದೀನಿ, ಅದು ಯಾರ ಹತ್ರ ಇದೆ ಅಂತ. ಕೇಸ್ ವರ್ಕರ್ದು ಏನಾಗಿದೆ, ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತೇಳಿ ಕೇಸ್ ವರ್ಕರ್ ಇಟ್ಕೊಂಡಿದ್ರು. ಈಗ ನಮ್ಮ ಗಮನಕ್ಕೆ ಬಂದಿದೆ. ಈಗ ನಾನು ನಾಳೆನೇ ಇದನ್ನು ಅಟೆಂಡ್ ಮಾಡಿ, ಏನು ಸರ್ಕಾರಿ ಜಮೀನಿಗೆ ಖಂಡಿತ ಒತ್ತುವರಿ ಆಗಿದ್ದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯುವಂಥ ಪ್ರಮೇಯನೇ ಇಲ್ಲ. ಸರ್ಕಾರದ ಜಮೀನು ಯಾರ್ದು ಸುತ್ತಲ್ಲ ಅದು. ಹಾಗಾಗಿ ಅದು ಒತ್ತುವರಿ ಆಗಿದೆ ಅಂತ ಜಂಟಿ ವರದಿಯಲ್ಲಿ ಸಾಬೀತು ಆದರೆ ಖಂಡಿತ ಅದನ್ನು ನಾವು ತೆರವುಗೊಳಿಸೋದ್ರಲ್ಲಿ ಬಗ್ಗೆ ಅನುಮಾನನೇ ಬೇಡ, ತೆರವುಗೊಳಿಸ್ಕೊಡ್ತೀರಿ. ಈಗ ನಾವು ಈ ತಾಲೂಕಲ್ಲಿ ಎಷ್ಟೋ ಒತ್ತುವರಿ ತೆರವುಗೊಳಿಸಿದ್ದೀರಿ. ಎಲ್ಲದಕ್ಕೂ ಪ್ರಭಾವ ಇದ್ದೇ ಇರುತ್ತೆ. ವಿರೋಧ ಪಕ್ಷದಿಂದ ನೋಡಿದಾಗ, ವಿರುದ್ಧ ವ್ಯಕ್ತಿಯಿಂದ ನೋಡಿದಾಗ ಪ್ರಭಾವ ಇದೆ ಅಂತ ಅನ್ಕೊಳ್ತಾರೆ. ಯಾವುದೇ ಪ್ರಭಾವ ಇದ್ದರೂ ಕೂಡ ನಮ್ಮ ಕರ್ತವ್ಯ ಏನಿದೆ, ಸರ್ಕಾರದ ಕರ್ತವ್ಯ ನಾವು ಮಾಡಲೇಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಯಾವುದೇ ಒತ್ತಡ ನಮಗಿಲ್ಲ. ಯಾವುದೇ ಇದ್ದರೂ ಕೂಡ ನಾವು ಅದಕ್ಕೆ ಮಣಿಯೋದಲ್ಲ. ಸರ್ಕಾರದ ಜಮೀನು ಅಂದರೆ ಸರ್ಕಾರದ್ದೇ ಅದು ಗೋಮಾಳ ಜಮೀನು ಅಂದರೆ ಗೋಮಾಳದ್ದೇ ಅದು. ಹಾಗಾಗಿ ಏನೇ ಕಾಲುವೆಗಳಾಗ್ಬೋದು, ಕಾಲ್ದಾರಿಗಳಾಗ್ಬೋದು ಒತ್ತುವರಿ ಆಗಿದ್ದಲ್ಲಿ ಖಂಡಿತ ವರದಿ ಬಂದು ಇಮಿಡಿಯೇಟಾಗಿ ನಾವು ಒತ್ತುವರಿ ಬಿಡಿಸ್ಕೊಡ್ತೀರಿ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಹಾಗಾಗಿ ಈಗ ಜಂಟಿ ವರದಿಗೆ ನಾನು ಫೀಲ್ಡ್ಗೆ ಆಗ್ತಾಯಿದ್ದೀನಿ. ಶೀಘ್ರದಲ್ಲೇ ಅದನ್ನ ಜಂಟಿ ವರದಿ ತೊಗೊಂಡು ಇದ್ರ ಮೇಲೆ ನಾವು ಕ್ರಮ ವಹಿಸ್ತೀರಿ.